ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವಂಥ ಈ ತರುಣ ಪೀಳಿಗೆಗೆ ನಿಮ್ಮದೊಂದು 4 ಸ್ಫೂರ್ತಿಯ ಸಾಲು ಸರ್. ಹಾಂ ಸರ್. ಸರ್ ನನಗೇನೊಂದು ಶೆಡ್ಯೂಲ್ ಹೇಳಿದೆ ಅಲ್ಲ ಸರ್, ಈಗ ಡೈಲಿ ಇದನ್ನು ಮಾಡಬೇಕು ಅಂತೇಳಿ ಒಂದು ಟೈಮ್ ಟೇಬಲ್ ಹಾಕಿ ಕೊಟ್ಟಲ್ಲ ಸರ್. ನಾನು ನಿಮಗೆ ಬರೆದು ಕೊಡ್ತೀನಿ, 100 ಆಸ್ಪಿರೆಂಟ್ಸ್ಗಳಲ್ಲಿ 10 ಜನ ಮಾತ್ರ ಇದನ್ನು ಮಾಡ್ತಾರೆ. ಇನ್ನು 90 ಮೆಂಬರ್ಸ್ ಏನಿದಾರಲ್ಲ, ಇವರು 90 ಆಸ್ಪಿರೆಂಟ್ಸ್ ಇವ್ರು ಮಾಡೋದಕ್ಕಾಗಲ್ಲ. 100ರಲ್ಲಿ 90 ಇಂಥವ್ರೆ. ಇನ್ನು 10 ಮೆಂಬರ್ಸ್ ಮಾತ್ರ ಇದನ್ನು ಕರೆಕ್ಟಾಗಿ ಶೆಡ್ಯೂಲ್ನ ಫಾಲೋ ಮಾಡ್ತಾರೆ. ಸೊ ಅವರೇ ಫೈನಲ್ ಲಿಸ್ಟ್ನಲ್ಲಿ ತಮ್ಮ ಹೆಸರನ್ನು ಇರುವಂತೆ ನೋಡಿಕೊಳ್ಳೋದು. ಮೋಟಿವೇಶನ್ ಗೆಟ್ಸ್ ಯು ಸ್ಟಾರ್ಟೆಡ್, ಬಟ್ ಇಟ್ ಈಸ್ ದ ಡಿಸಿಪ್ಲಿನ್ ವಿಚ್ ಟೇಕ್ಸ್ ಯು ಟು ಅಚೀವ್ ಯುವರ್ ಗೋಲ್. ಪ್ರೇರಣೆ ಇದ್ದರೆ ನೀವು ಆರಂಭ ಮಾಡ್ತೀರಿ. ಇವತ್ತೇನೋ ನಂದು ವಿಡಿಯೋ ಕೇಳಿದ್ರಂದರೆ, ಪಾಡ್ಕಾಸ್ಟ್ ನೋಡಿದ್ರೆ ಅಂದರೆ ಒಂದೇನೋ ಇನ್ಸ್ಪಿರೇಷನ್ ಬರುತ್ತೆ, ಮೋಟಿವೇಶನ್ ಇರುತ್ತೆ, ಇವತ್ತು ಸ್ಟಾರ್ಟ್ ಮಾಡ್ತೀರಿ. ಬಟ್ ಇದೇ ಒಂದು ಡಿಸಿಪ್ಲಿನನ್ನು, ಇದೇ ಒಂದು ರೂಟೀನನ್ನ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟಾಗಿ ಮಾಡೋದಿದೆಯಲ್ಲ, ಅಲ್ಲಿ ಸ್ಟೂಡೆಂಟ್ಸ್ಗಳು ಓಕೆ ಸೊ ತಮ್ಮ ವಿಲ್ ಪವರನ್ನು ತೋರಿಸೋದಿಲ್ಲ ಸರ್ ಅಲ್ಲಿ. ಓಕೆ ಸೊ ಹಾಗಾಗಿ ನನ್ನ ಸಜೆಷನ್ ಏನಂದರೆ, ಅವರಿಗೆ ಒಂದು ಡಿಸಿಪ್ಲಿನ್ ರೂಟೀನ್ ಇದ್ದರೆ, ನಾನು ಈಗೇನು ಹೇಳಿದ್ದೀನಲ್ಲ ಇದನ್ನು ಎಲ್ಲ ದಿನ ಮಾಡೋದೇನೆ ಸರ್. ಎವ್ರಿ ಡೇ ಶುಡ್ ಬಿ ಮಂಡೇ. ಆ್ಯಸ್ ಅನ್ ಆಸ್ಪಿರೆಂಟ್ ನೀವು ಎಲ್ಲಿಯವರೆಗೆ ನಿಮ್ಮ ಕನಸನ್ನು ನನಸಾಗಿಸ್ಕೊಳ್ಳುವ ಒಂದು ದಿನ ಬರ್ತದಲ್ಲ ಅಲ್ಲಿಯವರೆಗೆ ಸೊ ಪ್ರತಿದಿನ ಮಂಡೇನ ಆಗಿರಬೇಕು. ಭಾಳ ಸಿಂಪಲ್ ಲೈನ್ ಇದೆ, ಬಟ್ ಇಟ್ ಈಸ್ ವೆರಿ ಎಫೆಕ್ಟಿವ್. ಇಫ್ ನಾಟ್ ನೌ ದೆನ್ ಫೆನ್. ಈಗ ಆಗಲಿಲ್ಲ ಅಂದರೆ ಮತ್ತೆ ಯಾವಾಗ ಮಾಡೋರ್ದಾರಿ? ಸದ್ಯಕ್ಕೆ ನೀವು ಆಸ್ಪಿರೆಂಟ್ಸಾ, ರಿವಿಷನ್ ಮಾಡೋದಿದೆ, ಏನೇನು ಮಾಡೋದಿದೆ ಎಲ್ಲ ಈಗಲೇ ಮಾಡಬೇಕು. ಓಕೆ, ಅದನ್ನು ಪ್ರೊಕ್ರಾಸ್ಟಿನೇಷನ್ ಮಾಡ್ತಾ ಹಾಗೆ ಮುಂದಕ್ಕೆ ಹಾಕ್ತಾ ವಿಳಂಬ ಮಾಡ್ತಾ ಹೋಗಬಾರ್ದು. ಅದು ಒಂದು. ನೆಕ್ಸ್ಟ್ ಇನ್ನೊಂದು, ಇಫ್ ನಾಟ್ ಯು ದೆನ್ ಹೂ. ನೀವು ಅಲ್ದಿದ್ರೆ ಮತ್ತೆ ಯಾರು? ಯಾವಾಗಾದರೂ ರಿವಿಷನ್ ನೀವೇ ಮಾಡಬೇಕಾಗಿದೆ, ಯಾವಾಗಾದರೂ ಪ್ರೀವಿಯಸ್ ಇಯರ್ ಕ್ವಶನ್ ಬ್ಯಾಂಕನ್ನು ನೀವೇ ಸಾಲ್ವ್ ಮಾಡಬೇಕಾಗಿದೆ, ಯಾವಾಗಾದರೂ ಸಹ ಮಾಕ್ ಟೆಸ್ಟನ್ನು ನೀವೇ ಅಟೆಂಡ್ ಮಾಡಬೇಕು. ಓಕೆ, ಸೊ ಈ ಎಲ್ಲ ನಾನು ರೂಟೀನನ್ನು ಏನು ಹೇಳಿದ್ದೀನಲ್ಲ ಅದನ್ನೆಲ್ಲ ಫಾಲೋ ಮಾಡಬೇಕಾದದ್ದು ನೀವೇ. ಸೊ ಹಾಗಾಗಿ ಫೈನಲ್ ಆಗಿ, ಇಫ್ ನಾಟ್ ನೌ ದೆನ್ ವೆನ್, ಇಫ್ ನಾಟ್ ಯು ದೆನ್ ಹೂ. ಯಾವಾಗಾದರೂ ಅದನ್ನು ನೀವೇ ಮಾಡಬೇಕು ಮತ್ತು ಅದನ್ನು ಮಾಡೋದಕ್ಕೆ ಇದು ಸರಿಯಾದ ಸಮಯ.